ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅವ್ರ ವ್ರತ ಏನು ಹೇಳ್ತೀರಾ ಅದು. ನಾವು ಕೂಡ ವರಮಹಾಲಕ್ಷ್ಮಿ ಹಬ್ಬನ 11 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ. 11 ವರ್ಷದಿಂದನೂ ನಮ್ಮ ಅಮ್ಮನೇ ಎಲ್ಲ ಮಾಡ್ತಾರೆ, ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಷ್ಟೇ. ನಮಗೆ ಅದೆಲ್ಲ ಕೂರ್ಸೋಕ್ಕೆ ಎಲ್ಲ ಬರೋದಿಲ್ಲ. ಬೆಳಗ್ಗೆ 6:15ನೇ ಕೂರಿಸಿ ಎಲ್ಲ ರೆಡಿಯಾಗಿ 8 ಗಂಟೆ ಅಷ್ಟರೊಳಗೆ ಪೂಜೆ ಎಲ್ಲ ಆಯಿತು ಬೆಳಗ್ಗೆನೇ. ಅದೆಲ್ಲ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಇವಾಗ ಸಂಜೆ 6 ಗಂಟೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ರೀಲ್ಸ್ ಎಲ್ಲ ಮಾಡ್ಕೊಂಡು ಬಂದೆ ಸ್ವಲ್ಪ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಇವಾಗ ನಮ್ಮ ಮನೆ ಲಕ್ಷ್ಮಿಗಳನ್ನ ತೋರಿಸ್ತೀನಿ. ನಾನು ರೀಲ್ಸ್ ಎಲ್ಲ ಈ ಡ್ರೆಸ್ಸಲ್ಲಿ ಮಾಡೋ ರೀಲ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ಅಲ್ಲೂ ಕೂಡ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಲೈಕ್ ಶೇರ್ ಮಾಡ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ನೋಡಿ ನಮ್ಮ ಮನೆ ಲಕ್ಷ್ಮಿ ಹೇಗಿದ್ದಾಳೆ ಅಂತ. ಇವಾಗ ನಮ್ಮಮ್ಮ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ, ಸಂಜೆ ಪೂಜೆ. ನಮ್ಮ ಮನೆಯ ಮೊದಲನೇ ಲಕ್ಷ್ಮಿ ಯಾರು ಗೊತ್ತಾ ನಿಮಗೆ? ನೋಡಿ ಇವರೇ ನಮ್ಮಮ್ಮ. ಅವ್ರ ಹೆಸರು ಲಕ್ಷ್ಮಿ ಅಂತಾನೆ ಗೊತ್ತಾ. 2ನೇ ಲಕ್ಷ್ಮಿ ನಾನು. ಇನ್ನೊಂದು ಪುಟ್ಟಲಕ್ಷ್ಮಿ ಇದೆ, ಕುಂಟ್ಲಕ್ಷ್ಮಿ ಬರುತ್ತೆ ಇರಿ. ರೆಡಿ ಇವಾಗ ಎಲ್ಲ ಬರ್ತಾರೆ ಅಂತ ರೆಡಿ ಆಗ್ತಾ ಇದ್ದಾಳೆ ಅವಳು. ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಪುಟ್ಟಲಕ್ಷ್ಮಿ ಅಂದೆ ಅಲ್ವಾ, ಇವಳೆ ನೋಡಿ ಪುಟ್ಟಲಕ್ಷ್ಮಿ. ನನ್ನ ತಂಗಿ, ಸ್ವಂತ ತಂಗಿ ಇವಳೆ. ನನಗಿಂತ 4 ವರ್ಷ ಚಿಕ್ಕವಳು ಗೈಸ್. ಆದರೆ ನನಗಿಂತ ಉದ್ದ ಬೆಳ್ಕೊಬಿಟ್ಟಾಳೆ, ಏನು ಮಾಡೋಕ್ಕಾಗಲ್ಲ. ನನ್ನ ತಂಗಿ ಇವಾಗ ರೆಡಿಯಾಗಿ ಬಂದಿದ್ದಾಳೆ. ಬಿಫೋರ್ ಆಫ್ಟರ್ ನೋಡಿ ಇವಾಗ. ಬನ್ನಿ ಬರೀ ನೋಡಿ ಇವಳೆ ಪುಟ್ಟಲಕ್ಷ್ಮಿ. ಎಲ್ಲ ಹೇಳ್ತಾರೆ ನಾನು ನನ್ನ ತಂಗಿ ಒಂದೇ ಥರ ಇದ್ದೀವಿ ಅಂತ. ನೀವು ಹೇಳಿ ಒಂದೇ ಥರ ಇದ್ದೀವ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅವಳು ಒಂದೇ ಥರ ಇದ್ದೀವ ಅಂತ. ಹಬ್ಬ ಇರೋದ್ರಿಂದ ನಮ್ಮಮ್ಮ ಫುಲ್ ಬ್ಯುಸಿ, ಕೈಗೆ ಸಿಗ್ತಾ ಇಲ್ಲ. ಮನೇಲೇ ಅವರೇ, ಆದರೂ ಕೈಗೆ ಸಿಗ್ತಾ, ಮನೇಲೇ ಓಡಾಡ್ತಾ ಇದ್ದಾರೆ, ಕೈಗಂತೂ ಸಿಗ್ತಾ ಇಲ್ಲ. ಇವರು ನಮ್ಮ ಅಜ್ಜಿ. ಹಿಂಗನಜ್ಜಿ ಹಿಂಗೆ ಸ್ವಲ್ಪ ಬೇಡ ಬೇಡ. ನನ್ನ ಫುಲ್ ಔಟ್ಫಿಟ್ ಹೆಂಗಿದೆ ನೋಡಿ ಗೈಸ್, ಚೆನ್ನಾಗಿದೆಯಲ್ವ ಹೇಳಿ. ನನ್ನ ಔಟ್ಫಿಟ್ ಹೆಂಗಿದೆ? ಈ ಗೋಲ್ಡ್ ಔಟ್ಫಿಟ್ಟಲ್ಲಿ ಸೇಮ್ ಮಹಾಲಕ್ಷ್ಮಿ ಥರ ಕಾಣ್ತಲ್ಲ ನಾನು. ಏನಾರ ವರ ಇದ್ರೆ ಕೇಳಿ, ತಥಾಸ್ತು ಮಾಡ್ತೀನಿ. ನಮ್ಮಮ್ಮ ಕುಂಕುಮಕ್ಕೆ ಬರೋರ್ಗೆಲ್ಲರಿಗೂ ಕೊಟ್ಟು ಕಳ್ಸೋಕ್ಕೆ ಅಂತ ಕೋಸಂಬರಿ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ ಅಡುಗೆ ಮನೆಗೆ. ಸೌತೆಕಾಯಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆಮೇಲೆ ಏನು ಮಾಡ್ತಾರೆ ನೋಡೋಣ ಇರಿ. ನಮ್ಮನೆ ಮೀನುಗಳನ್ನ ನೋಡಿ. ಇವನು ಕರಿಯ, ಇದು ಗೋಲ್ಡಿ, ಅದು ವೈಟಿ. 10 ಮೀನಿತ್ತು ಗೈಸ್, ಅದ್ರಲ್ಲಿ 3 ಉಳ್ಕೊಂಡಿದೆ. ಹಿಂದೆ ಇರೋದು ಯಾರು ಅಂದರೆ ನಮ್ಮ ಅಪ್ಪ ಅಮ್ಮ.
ಅಂದರೆ ಅವರು ಇಡೀ ಮನೇಲಿ ಎಲ್ಲ ಕಡೆ ಅವ್ರದ್ದೊಂದು ಫೋಟೋ ಇದ್ದೇ ಇರುತ್ತೆ. ನೀವು ಎಲ್ಲೇ ಹೋದ್ರೂ ಅವ್ರದ್ದು ಫೋಟೋ ನೋಡಿದ್ರೆ ನೀವು ಎಲ್ಲೂ ಬರೋಕ್ಕೆ ಆಗಲ್ಲ. ಪ್ರತಿಯೊಂದು ಇದರಲ್ಲೂ ಅವರಿಬ್ಬರು ಇದ್ದೇ ಇರ್ತಾರೆ. ನನ್ನ ತಂಗಿ ಅವಾಗವಾಗ ಸ್ವಲ್ಪ ಉಚಿತ ಆಡ್ತಿರ್ತಾಳೆ ನೋಡಿ, ಕ್ಯಾಮ್ರಾ ಆನ್ ಆಗ್ತಿದ್ದಂಗೆ ಏನು ಮಾತಾಡಲ್ಲ. ಸಾಧು ಪ್ರಾಣಿ ಅನ್ನಂಗೆ ಆಡ್ತಿರ್ತಾಳೆ. ಬಟ್ ಆದರೂ ನಾನು ಸಾಧು ಪ್ರಾಣಿ, ನನಗೆ ಹೊಡಿತಾಳೆ ಬಿಡಿತಾಳೆ ದೌರ್ಜನ್ಯ ಮಾಡ್ತಿದ್ದಾಳೆ ಗೈಸ್. ನನ್ನ ಕಾಪಾಡಿ. ಇಲ್ಲ, ಇದು ಉಲ್ಟಾ ಆಗಿದೆ ಎಕ್ಸ್ಚೇಂಜು. ಬೆಳಗ್ಗೆ ರೆಡಿ ಮಾಡ್ಬೇಕಾರೆ ಆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಬರೀ ಪೂಜೆದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದೆಲ್ಲ ನಾನು ಹಾಕ್ತೀನಿ, ನೀವು ನೋಡ್ಬೋದು. ನೋಡಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ. ನಮ್ಮ ಕಂಪ್ನಿಲಿ ರಜಾನೇ ಕೊಟ್ಟಿಲ್ಲ ಗೈಸ್. ತಪ್ಪಲ್ವ ಇದು? ನಾನೇ ರಜಾ ಹಾಕೊಂಡಿದ್ದೀನಿ ಅದಕ್ಕೆ. ಕೋಸಂಬರಿ ಮಾಡೋದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ ಗೈಸ್. ನಾನು ಮರ್ತೇ ಹೋಗಿದ್ದೀನಿ. ನಾನು ಕೋಸಂಬರಿಗೆ ಸ್ವಲ್ಪ ಕ್ಯಾರೆಟು ದಾಳಿಂಬೆ ಎಲ್ಲ ಹಾಕಿ ಇದು ಮಾಡಿದ್ದಾರೆ. ಆದರೆ ಏನು ಗೊತ್ತಾ, ಕೋಸಂಬರಿ ಖಾಲಿನೇ ಆಗೋಗಿದೆ. ತೋರಿಸೋಣ ನಿಮಗೆ ಅಂದರೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿದರು, ಖಾಲಿ ಆಗೋಯ್ತು. ಇದೆಲ್ಲ ಇನ್ನೊಬ್ಬ ಬೇರೆಯವ್ರ ಮನೆಯಿಂದ ಕೊಟ್ಟಿದ್ದಾರೆ. ನಮ್ಮಮ್ಮ ಎಲ್ಲರ ಮನೆಗೂ ಹೋಗಿ ಅವ್ರ ಮನೇಲಿ ಹೋಗಿ ಕುಂಕುಮ ಇಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರು ಬರ್ತಾರೆ. ಅವ್ರು ಬಂದವ್ರಿಗೆಲ್ಲ ನಾನು ಅರಿಶಿನ, ಕುಂಕುಮ, ಎಲೆ, ಕೋಸಂಬರಿ, ಚಕ್ಲಿ ಎಲ್ಲ ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.